ಒಂದೊಂದ್ ಕಡೆ ಜಾತಿ ಗಣತಿ ವರದಿಯನ್ನ ಸ್ವೀಕಾರ ಮಾಡಲಾಗ್ತಾ ಇರುವಂತ ಸಂದರ್ಭ. ನಾನು ಬಹಳ ಸಂತಸದಿಂದಲೇ ಈ ಜಾತಿ ಗಣತಿ ವರದಿಯನ್ನ ನಾವು ಸ್ವೀಕಾರ ಮಾಡ್ತಾ ಇದ್ದೀವಿ. ಈ ಐತಿಹಾಸಿಕ ಕ್ಷಣದಲ್ಲಿ ಸಿಎಂ ಸಿದ್ದರಾಮಯ್ಯ ವರದಿಯನ್ನ ಸ್ವೀಕಾರ ಮಾಡ್ತಾರೆ ಅಂತ TV9ಗೆ ಸಚಿವ ಶಿವರಾಜ ತಂಗಡಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವರದಿ ಬಿಡುಗಡೆಯ ನಂತರ ಚರ್ಚೆ ಮಾಡುವಂಥದ್ದು ಸೂಕ್ತ. ಈಗಲೇ ಚರ್ಚೆ ಎಲ್ಲ ಮಾಡೋಕೆ ಹೋಗ್ಬಾರ್ದು. ವರದಿ ಬಿಡುಗಡೆ ಆಗಲಿ, ಅದರಲ್ಲಿ ಏನೇನು ಅಂಶಗಳಿದೆ ಅನ್ನುವಂಥದ್ದು ನೋಡ್ಲಿ. ವರದಿ ನೋಡದೆ ವಿರೋಧ ಮಾಡುವಂಥದ್ದು ಸರಿಯಲ್ಲ ಅಂತ ಕನ್ನಡ ಮತ್ತು ಸಂಸ್ಕೃತಿಯ ಇಲಾಖೆಯ ಸಚಿವ ಶಿವರಾಜ ತಂಗಡಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್, ಇವತ್ತು ಸರ್ಕಾರ ಜಾತಿ ಗಣತಿ ವರದಿನ ಸ್ವೀಕಾರ ಮಾಡ್ತಾ ಇದೆ, ಏನ್ ಹೇಳ್ತೀರಿ? ಸರ್, ಸ್ವೀಕಾರ ಮಾಡ್ತೀವಿ. ಮುಖ್ಯಮಂತ್ರಿಗಳ ಹತ್ರ ಟೈಮ್ ತೊಗೊಂಡಿದ್ದಾಗಿದೆ. 2 ಗಂಟೆ 45 ನಿಮಿಷಕ್ಕೆ ಮುಖ್ಯಮಂತ್ರಿಗಳು ಸಮಯವನ್ನು ನಿಗದಿ ಮಾಡಿದ್ರೆ ನಾನು ಬರ್ತಾ ಇದ್ದೀನಿ. ಸಾಹೇಬ್ರ ಮುಂದಾಳತ್ವದೊಳಗೆ ವರದಿಯನ್ನು ಸ್ವೀಕಾರ ಮಾಡ್ತೀವಿ. ಈಗ ಹಲವಾರು ವರ್ಷಗಳಿಂದ ಸ್ವೀಕಾರ ಮಾಡಲಿಲ್ಲ, ಸೊ ಇವಾಗ ಐತಿಹಾಸಿಕ ಕ್ಷಣ ಅಂತ ಹೇಳಲಾಗ್ತಾ ಇದೆ. ತಾವು ಸಚಿವರಾಗಿ ಯಾವ ರೀತಿ ಸ್ವೀಕಾರ ಮಾಡ್ತೀರಂತ? ನಿಶ್ಚಿತವಾಗಲೂ ಇದು ಐತಿಹಾಸಿಕ ಕ್ಷಣನೇ, ಅದ್ರಾಗ 2 ಮಾತನೇ ಇಲ್ಲ. ಆ ಒಂದು ಐತಿಹಾಸಿಕ ಕ್ಷಣದ ಟೈಮ್ದೊಳಗೆ ನಾವು ಮುಖ್ಯಮಂತ್ರಿಗಳು ಸ್ವೀಕಾರವನ್ನು ಮಾಡ್ತಾ ಇದ್ದೀವಿ. ಅದು ಆದಮೇಲೆ ಅದ್ರ ಬಗ್ಗೆ ಅದನ್ನು ಸ್ಟಡಿ ಆದಮೇಲೆ ಅದ್ರ ಬಗ್ಗೆ ಸಾಧಕ ಬಾಧಕಗಳು ಚರ್ಚೆ ಆಮೇಲೆ ಮಾಡೋಣ. ವಿನಯ್ ಕುಲಕರ್ಣಿ ಅವರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಈಗ ಮಾಡ್ತಿರುವಂಥದ್ದು ಅವೈಜ್ಞಾನಿಕ ಅಂತ ವರದಿ ಅಂತ ಹೇಳ್ತಾ ಇದ್ದಾರೆ. ಮೊದಲು ಅದನ್ನು ಓದಿದಾರ ಯಾರಾದರೂ? ಯಾರು ಓದಿಲ್ಲ. ಕೊಡದ ವರದಿ ಇವತ್ತು ಕೊಡ್ತಾ ಇದ್ದಾರೆ. ಅದು ಕೊಡೋವರೆಗೆ ಆ ವರದಿ ಏನಿದೆ ಅಂತ ಹೆಂಗೆ ಹೇಳೋಣ? ಅದು ಬರಲಿ, ಅದು ಓದಿದ ಮೇಲೆ ಹೇಳೋಣ ಅದ್ರ ಬಗ್ಗೆ. ಕ್ಯಾಬಿನೆಟ್ ಏನೋ ಚರ್ಚೆ ಆಗುತ್ತೆ ಸರ್, ಅಜೆಂಡಾದಲ್ಲಿ ಇದೆಯಾ ಅಂತ? ಅಜೆಂಡಾದಾಗ ಅಂಥದ್ದೇನಿಲ್ಲ. ಕ್ಯಾಬಿನೆಟ್ ಬಗ್ಗೆ ಮಾತಾಡೋಕ್ಕಾಗಲ್ಲ ಹೊರಗಡೆ.